ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಸರ್ಕಾರಿ ಉರ್ದು ಬಜಾರ್ ಶಾಲೆಯಲ್ಲಿ ನಲ್ಲೂರಿನ ತನ್ಜೀಮ್ ಕಮಿಟಿ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಶಿವಮೊಗ್ಗದ ಮಲ್ನಾಡ್ ಲೈಫ್ ಲೈನ್ ಆಸ್ಪತ್ರೆಯ ವೈದ್ಯರಿಂದ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ಬಿಪಿ, ಶುಗರ್, ಮಹಿಳಾ ಮತ್ತು ಪ್ರಸೂತಿ ತಜ್ಞರು ಹಾಗೂ ಕೀಲು, ಮೂಳೆ ಮತ್ತು ದಂತ ವಿಭಾಗ ಹಾಗೂ ಫಿಸಿಯೋಥೆರಪಿ ಚಿಕಿತ್ಸೆ, ಉಚಿತ ಔಷಧಿ ವಿತರಣೆ ಮಾಡಿದ್ರು. ಡಾಕ್ಟರ್ ಇರ್ಫಾನ್ ಅಮೇದ್ ಫಿಸಿಷಿಯನ್, ಡಾಕ್ಟರ್ ಸಮಯಾ ಸುಲ್ತಾನ, ಡಾಕ್ಟರ್ ಅಜಿತ್ ಕುಮಾರ್ ಆರ್ಥೋಪೆಡಿಕ್ ಸರ್ಜನ್, ಡಾಕ್ಟರ್ ಪರ್ವೀನ್ ಫಾತಿಮಾ ಎಂಡಿಎಸ್ ದಂತ ಸರ್ಜನ್ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಯಿತು. ಈ ವೇಳೆ ತನ್ಜೀಮ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಅಫ್ರೋಜ್ ಬೇಗ್, ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ನಲ್ಲೂರು ವಾಸಿ ಅಹಮದ್, ಜಮೀರ್ ಅಹಮದ್ ಖಾನ್, ಯಾಯಾ ಖಾನ್, ಉಸ್ಮಾನ್ ಶರೀಫ್, ನಲ್ಲೂರು ಲ್ಯಾಬ್ ಶಾಲೆಯ ಎಂಡಿಎಂಸಿ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಆರೋಗ್ಯ ಶಿಬಿರದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಗ್ರಾಮಸ್ಥರು ಭಾಗಿಯಾಗಿ ಚಿಕಿತ್ಸೆ ಪಡೆದುಕೊಂಡರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಈ ದಿವಸ ನಲ್ಲೂರಿನಲ್ಲಿ ತನ್ಜೀಮ್ ಮುಸ್ಲಿಮೀನ್ ಕಮಿಟಿ ಹಾಗೂ ಶಿವಮೊಗ್ಗದ ಪ್ರತಿಷ್ಠಿತ ಆಸ್ಪತ್ರೆಯಾದ ಮಲ್ನಾಡ್ ಹೆಲ್ತ್ ಲೈನ್ ಆಸ್ಪತ್ರೆಯ ವತಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು. ಈ ಒಂದು ಶಿಬಿರದ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಡಾಕ್ಟರ್ ಇರ್ಫಾನ್ ಅವರು ಹೇಳಿದಂಗೆ ಹೆಲ್ತ್ ಫಾರ್ ಆಲ್ ಅನ್ನೋದು ಒಂದು ಕಾಮನ್ ಆಗ್ಬೇಕು. ಎಲ್ಲ ಒಂದು ಜನಸಾಮಾನ್ಯರಲ್ಲಿ ಇದೊಂದು ಕಾಮನ್ ಆಗ್ಬೇಕು. ಹೆಲ್ತ್ ಫಾರ್ ಆಲ್ ಯಾವ ರೀತಿ ನಾವು ಒಂದು ಉನ್ನತ ತಂತ್ರಜ್ಞಾನವನ್ನು ಇವಾಗ ಸಾಮಾಜಿಕ ಹಾಗೂ ಈಗ ರೂರಲ್ ಪ್ಲೇಸಸ್ ಅಲ್ಲಿ ನಾವು ಯಾವ ರೀತಿ ಬಳಸಬೇಕು, ಯಾವ ರೀತಿ ನಾವು ಒಂದು ತಂತ್ರಜ್ಞಾನದಿಂದ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಜೀವವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ನಡೀತಾ ಇದ್ರು ಡಾಕ್ಟರ್ಸ್. ಆ ಒಂದು ನಿಟ್ಟಿನ ಒಂದು ಇದಕ್ಕೆ ಇವತ್ತು ಮಲ್ನಾಡ್ ಹೆಲ್ಪ್ ಲೈನ್ ಆಸ್ಪತ್ರೆಯವರು ತಮ್ಮ ಮುಂದೆ ಬಂದು ಅವರ ಆಸ್ಪತ್ರೆ ಏನಿದೆ ಸೌಕರ್ಯಗಳನ್ನು, ಎಸ್ಪೆಷಲಿ ಅವರು ನ್ಯೂರೋ ಸರ್ಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಅವರು ಉನ್ನತಿಯನ್ನು ಹೊಂದಿದ್ದಾರೆ. ಈ ಒಂದು ನ್ಯೂರೋ ಸರ್ಜಿಕಲ್ ಅಂದ್ರೆ ನಿಜವಾಗ್ಲೂ ನಮ್ಮ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ಬೇಕಾದಂತ ಒಂದು ವ್ಯವಸ್ಥೆ. ನಾನು ತುಂಬ ಹೃದಯದ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಮೊಟ್ಟ ಮೊದಲನೇದಾಗಿ ಹಾಗೂ ಎಸ್ಪೆಷಲಿ ನಾನು ನಮ್ಮ ಊರಿನ ಡಾಕ್ಟರ್ ಯಹಿಯಾ ಅವರಿಗೆ ಈ ಒಂದು ವೇದಿಕೆಯ ಮೂಲಕ ನಾನು ನಿಜವಾಗ್ಲೂ ತುಂಬ ಹೃದಯದ ಒಂದು ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ನಲ್ಲೂರಿನ ಎಲ್ಲರಿಗೂ ತನ್ಜೀಮ್ ಮುಸ್ಲಿಮೀನ್ ಎಲ್ಲ ಸಹಕರಿಸಿದ ನಮ್ಮ ಜಮೀರ್ ಅಹಮದ್ ಖಾನ್ ಅವರಿಗಾಗ್ಲಿ, ನಮ್ಮ ಅಧ್ಯಕ್ಷರಿಗಾಗ್ಲಿ ನಾನು ಎಲ್ಲರಿಗೂ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಏನೋ ಒಂದು ಮುನ್ನುಡಿ ಸಿಕ್ಕಿದೆ ಅದನ್ನು ನಿಜವಾಗ್ಲೂ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ನಾವು ನೆಲ್ಲೂರು ಸಿಟಿಯಲ್ಲಿ ನಾವಿಲ್ಲಿ ನಮ್ದೊಂದು ಕ್ಯಾಂಪ್ ನಡೆಸ್ತಾ ಇದ್ದೀವಿ. ಮಲ್ನಾಡ್ ಲೈಫ್ ಲೈನ್ ಹಾಸ್ಪಿಟಲ್, ಮಲ್ನಾಡ್ ಚಾರಿಟೇಬಲ್ ಟ್ರಸ್ಟ್, ಮತ್ತೆ ಇಲ್ಲಿ ನೆಲ್ಲೂರಲ್ಲೇ ತನ್ಜೀಮುಲ್ ಮುಸ್ಲಿಮೀನ್ ಅಂತ ನಮ್ದೇನ್ ಟ್ರಸ್ಟ್ ಇದೆ. ಅದರ ಎಲ್ಲ ಮೆಂಬರ್ಸ್ ಜಮೀರ್ ಅವರಾಗ್ಲಿ, ಅಫ್ರೋಜ್ ಅವರು, ಮತ್ತೆ ಯಹಿಯಾನವರು, ಮತ್ತೆ ಉಸ್ಮಾನ್ ಭಾಯ್ನವರು, ಮತ್ತೆ ಇಲ್ಲಿ ಎಲ್ಲ ನಮ್ಮ ಲೋಕಲ್ ತಂಡದವರು, ಮತ್ತೆ ಎಲ್ಲ ಟ್ರಸ್ಟಿನ ಮೆಂಬರ್ಗಳಿಂದ ಇವೆಲ್ಲ ಏನ್ ಸಹಕಾರ ನೀಡಿ ಇವತ್ತು ನಮ್ಮ ಈ ತಪಾಸಣೆ ಶಿಬಿರವನ್ನು ಹೊಂದಿಕೊಳ್ಳಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಒಂದು ಫಸ್ಟ್ ಪ್ರಶ್ನೆ ಬಂದಿದ್ದು ಏನಂದ್ರೆ, ಏನಕ್ಕೆ ಇದು ಕ್ಯಾಂಪ್ ಮಾಡ್ಬೇಕಂತ ನಮ್ದು ಮತ್ತೆ ಅವರು ತನ್ಜೀಮುಲ್ ಮುಸ್ಲಿಮೀನ್ ಟ್ರಸ್ಟ್ ನೋಡ್ದು ಒಂದು ಡಿಸ್ಕಷನ್ ನಡೀತಾ ಇತ್ತು. ಸೊ ಏನಾಗಿದೆ ಅಂದ್ರೆ, ನೆಲ್ಲೂರಲ್ಲಿ ಅಂದ್ರೆ ಸುಮಾರು ಜನಕ್ಕೆ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡಲ್ಲ, ಬಟ್ ಜೀವಕ್ಕೆ ಅಪಾಯ ಕೊಡುವಂತ ಕಾಯಿಲೆಗಳು ಹೆಚ್ಚಿನದಾಗಿ ಶುಗರ್, ಬಿಪಿ, ಲೇಡೀಸಿನ್ ಕಾಯಿಲೆ ಮತ್ತೆ ಕ್ರಾನಿಕ್ ಕಾಯಿಲೆ ಮೂಳೆಗಳಲ್ಲಿ ಇರುತ್ತಲ್ಲ, ಇವೆಲ್ಲ ಕಾಯಿಲೆಗಳಿಂದಾನೇ ಜಾಸ್ತಿ ಪೇಷಂಟ್ಗಳು ಬರೋದು. ಇದೆಲ್ಲ ಒಂದು ಚಿಂತನೆ ಮಾಡಿ
ಈ ನಮ್ಮ ತನ್ಜೀಮುಲ್ ಮುಸ್ಲಿಮೀನ್ ಅಂತ ಏನ್ ಟ್ರಸ್ಟ್ ಇದೆ, ಈ ಎಲ್ಲ ಮೆಂಬರ್ಸ್ ಮತ್ತೆ ನಮ್ಮ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಗಳು ಮತ್ತೆ ತಂಡದವರೆಲ್ಲ ಸೇರಿ ಇವತ್ತೊಂದು ಕ್ಯಾಂಪ್ ಇಲ್ಲಿ ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ಬೇಕಂತ. ಬೇಸಿಕಲಿ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಇದು ಯಾವ್ದ್ರಿಂದ ಬರುತ್ತೆ, ಏನಿಗ್ ಬರುತ್ತೆ, ಇದಕ್ಕೆಲ್ಲ ಏನ್ ಮಾಡ್ಬೋದು, ಹೇಗಾಗ್ಬೋದು ಅಂತ ಇವೆಲ್ಲ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಾಗಿದೆ. ಹಾಗೆ ನಮ್ಮ ಎಲ್ಲ ಇಲ್ಲಿ ಬಂದಿರೋ ಪೇಷಂಟ್ ಗಳಿಗೆಲ್ಲ ಒಂದು ತಪಾಸಣೆ ಮಾಡ್ತಾ ಇದೀವಿ.